ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ ಕುಟುಂಬ ಎನ್ನುವಂತಹ ಚಾಪ್ಟರ್ನಿಂದ ವಿಭಕ್ತ ಕುಟುಂಬವು ಒಳಗೊಂಡಿರುವುದು ಯಾವ ಯಾವುದು ಅಂತ ಕೇಳ್ತಾ ಇದ್ದಾರೆ. ವಿಭಕ್ತ ಕುಟುಂಬ ಅಂತಂದ್ರೆ ಏನು, ಅದು ಏನನ್ನ ಒಳಗೊಂಡಿರತ್ತೆ ಅನ್ನುವಂಥದ್ದು. ಓಕೆನಾ? ಆಪ್ಷನ್ ಎ ಎರಡಕ್ಕಿಂತ ಹೆಚ್ಚು ಪೀಳಿಗೆಯನ್ನ, ಆಪ್ಷನ್ ಬಿ ದೂರದ ಸಂಬಂಧಿಗಳನ್ನ, ಆಪ್ಷನ್ ಸಿ ತಂದೆ ತಾಯಿ ಮತ್ತು ಅವರ ಮದುವೆಯಾಗದ ಮಕ್ಕಳನ್ನ, ಮತ್ತು ಆಪ್ಷನ್ ಡಿ ಹತ್ತಿರದ ಸಂಬಂಧಿಗಳನ್ನ. ಸೊ ಇವಾಗ ವಿಭಕ್ತ ಕುಟುಂಬ ಅಂತಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ವಿಭಕ್ತ ಕುಟುಂಬ ಅಥವಾ ಆಧುನಿಕ ಕೇಂದ್ರ ಕುಟುಂಬ ಅಂತ ಅಂದ್ರೆ ಇಲ್ಲಿ ತಂದೆ ತಾಯಿ ಮತ್ತು ಅವರ ಮದುವೆಯಾಗದ ಮಕ್ಕಳು. ನೋಡಿ, ಇಲ್ಲಿ ಪಿಕ್ಚರ್ ನೋಡ್ತಾ ಇದ್ದೀರಾ, ತಂದೆ ತಾಯಿ ಮತ್ತು ಮಕ್ಕಳು. ಸೊ ಇಷ್ಟೇ ಇರುವಂತಹ ಕುಟುಂಬವೇ ವಿಭಕ್ತ ಕುಟುಂಬ. ಓಕೆ, ಸೊ ಅಲ್ಲಿ ಇರುವಂತದ್ದು ತಂದೆ ತಾಯಿ ಮತ್ತು ಅವರ ಮಕ್ಕಳು, ಎರಡೇ ತಲೆಮಾರು ವಾಸಿಸುವಂತಹ ಕುಟುಂಬವನ್ನ ನಾವೇನಂತ ಕರಿತೀವಿ? ವಿಭಕ್ತ ಕುಟುಂಬ ಅಂತ ಕರಿತೀವಿ. ಓಕೆನಾ? ಸೊ ಬದಲಾದ ಸಾಮಾಜಿಕ ಮೌಲ್ಯಗಳು, ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಚನೆ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆದಂತಹ ಬೆಳವಣಿಗೆ, ಕೈಗಾರಿಕೀಕರಣ ಮತ್ತು ಲೌಕಿಕ ಮನೋಭಾವದ ವ್ಯಾಪಕ ಪ್ರಸಾರ, ಈ ಎಲ್ಲ ಕಾರಣಗಳಿಂದಾಗಿ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ ಮಕ್ಕಳು. ಓಕೆ, ಥ್ಯಾಂಕ್ ಯು.